ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಸಂಪತ್ ವಂಡಾರು. ಕರಸೇವಕ ಶ್ರೀಕಾಂತ್ ಪೂಜಾರಿಯವರ ಬಂಧನವನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ನಡೆಸಿದರು. ಇನ್ನೊಂದು ಕಡೆಯಲ್ಲಿ ಇವತ್ತು ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹುಬ್ಬಳ್ಳಿಯ 1ನೇ ಜಿಲ್ಲಾ ಹಾಗೆಯೇ ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆಯನ್ನು ನಡೆಸಲಾಯಿತು. ವಾದ ಪ್ರತಿವಾದವನ್ನು ಆಲಿಸಿ ತೀರ್ಪನ್ನು ನ್ಯಾಯಾಧೀಶರು ನಾಳೆಗೆ ಕಾಯ್ದಿರಿಸಿದ್ದಾರೆ. ತೀರ್ಪು ಕಾಯ್ದಿರಿಸಿ ನಾಳೆಗೆ ಮುಂದೂಡಿದ್ದಾರೆ ನ್ಯಾಯಾಧೀಶರು. 31 ವರ್ಷಗಳ ಬಳಿಕ ಆರೋಪಿಯನ್ನ ಬಂಧಿಸಿದ್ರು ಶಹರ ಠಾಣೆಯ ಪೊಲೀಸರು. ಸದ್ಯ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಸಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅಷ್ಟೇ ಅಲ್ಲದೆ ಈ ತೀರ್ಪು ಇದೆಯಲ್ಲ, ಇದನ್ನ ನಾಳೆಗೆ ನ್ಯಾಯಾಧೀಶರು ಮುಂದೂಡಿದ್ದಾರೆ. ನಾಳೆ ತೀರ್ಪು ಪ್ರಕಟ ಆಗುತ್ತೆ. ಶ್ರೀಕಾಂತ್ ಪೂಜಾರಿ ಜೈಲಿನಲ್ಲೇ ಇರ್ತಾರಾ ಅಥವಾ ಹೊರಗಡೆ ಬರ್ತಾರಾ ಅಂತೇಳಿ ನಾಳೆ ಗೊತ್ತಾಗಲಿದೆ. ಅಷ್ಟೇ ಅಲ್ಲದೆ ಇವತ್ತು ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಇದೇ ವಿಚಾರ ಕಾರಣ ಆಯಿತು. ಪ್ರತಿ ಜಿಲ್ಲೆಗಳಲ್ಲೂ ಕೂಡ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನು ಮಾಡಿದರು. ಘಟಾನುಘಟಿ ನಾಯಕರು ಠಾಣೆಗೆ ಹೋಗಿ ನಾನೂ ಕರಸೇವಕ, ನನ್ನನ್ನು ಬಂಧಿಸಿ ಅಂತ ಹೇಳಿದರು. ಆರೋಪಿ ಪರ ಸಂಜೀವ ವಾದವನ್ನು ಮಂಡಿಸಿದರು. ಶ್ರೀಕಾಂತ್ ಪೂಜಾರಿ 1992ರ ಗಲಭೆ ಕೇಸ್ನ ಆರೋಪಿ. ಅಡಿಕೆ ಮಾರಾಟ ಮಳಿಗೆಗೆ ಬೆಂಕಿ ಹಚ್ಚಿದ ಆರೋಪ ಅವ್ರ ಮೇಲಿದೆ. ಹಜರೆ ಸಾಬ್ ಅಂಗಡಿ ಎಂಬುವರಿಗೆ ಸೇರಿತ್ತು ಈ ಅಡಿಕೆ ಅಂಗಡಿ. ಜಾಮೀನು ಪಡೆದ ನಂತರ ನ್ಯಾಯಾಲಯಕ್ಕೆ ಹಾಜರಾಗಿರಲಿಲ್ಲ. ಶ್ರೀಕಾಂತ್ಗೆ ವಾರೆಂಟ್ ಹೊರಡಿಸಿತ್ತು ನ್ಯಾಯಾಲಯ. 31 ವರ್ಷಗಳ ಬಳಿಕ ಆರೋಪಿಯನ್ನು ಶಹರ ಠಾಣೆ ಪೊಲೀಸರು ಬಂಧಿಸಿದರು. ಇದೆಲ್ಲವೂ ಕೂಡ ರಾಜಕೀಯ ಪ್ರೇರಿತ. ರಾಮ ಮಂದಿರ ಉದ್ಘಾಟನೆ ದಿನಾಂಕ ಹತ್ತಿರ ಬರ್ತಾ ಇದ್ದಂತೆ ಬೇಕಂತಲೇ ಕಾಂಗ್ರೆಸ್ ಸರ್ಕಾರ ಈ ರೀತಿಯಾಗಿ ಮಾಡ್ತಾ ಇದೆ. ರಾಮ ಭಕ್ತರನ್ನ, ಕರಸೇವಕರನ್ನ ಬಂಧಿಸುವಂಥ ಕೆಲಸವನ್ನ ಮಾಡ್ತಾ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿಯವರು ಮಾಡಿದರು. ಇದೇ ಒಂದು ಕಾರಣದಿಂದ ಇವತ್ತು ರಾಜ್ಯದ ಮೂಲೆ ಮೂಲೆಯಲ್ಲೂ ಪ್ರತಿಭಟನೆ ನಡೆಸುವಂಥ ಕೆಲಸವನ್ನು ಕೂಡ ಮಾಡಿದರು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಲ್ಮೇಶ್, ಒಂದು ಕಡೆಯಲ್ಲಿ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ನಡೀತು, ಹಾಗೆಯೇ ಶ್ರೀಕಾಂತ್ ಪೂಜಾರಿ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆದಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೆಚ್ಚಿನ ಮಾಹಿತಿ ಏನಿದೆ ಈ ಬಗ್ಗೆ? ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕರಸೇವಕ ಈ ಶ್ರೀಕಾಂತ್ ಪೂಜಾರಿ ಅವರ ಬಂಧನ ಮಾಡಲಾಗಿದ್ದು ಅದಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ಸಾಕಷ್ಟು ರೀತಿಯಿಂದ ವಿರೋಧವಾದಂತಹ ಹೇಳಿಕೆಗಳು ವ್ಯಕ್ತವಾಗ್ತವೆ. ಒಂದ್ ಕಡೆ ಪ್ರಮೋದ್ ಮುತಾಲಿಕ್ ಅವರು ಸಾಕಷ್ಟು ಗಂಭೀರ ಆರೋಪ ಮಾಡಿದ್ರೆ, ಇನ್ನೊಂದು ಕಡೆ ಹಲವಾರು ಇವತ್ತು ಸಹ ಶ್ರೀಕಾಂತ್ ಪೂಜಾರಿ ಪರ ವಕೀಲರು ಇವತ್ತು ಒಂದು ಹುಬ್ಬಳ್ಳಿಯ ಜೆಎಂಎಫ್ಸಿ ಕೋರ್ಟ್ಗೆ 1ನೇ ಜೆಎಂಎಫ್ಸಿ ಕೋರ್ಟ್ಗೆ ಅವರ ಬೇಲನ್ನು ಮೂವ್ ಮಾಡಿದ್ದಾರೆ. ಈಗಾಗಲೇ ಇವತ್ತು ಸಾಕಷ್ಟು ರೀತಿಯ ಆತನ ಪರವಾಗಿ ಒಂದು ನ್ಯಾಯಾಧೀಶರು ವಿಚಾರಣೆ ಮಾಡಿದ್ದಾರೆ. 1ನೇ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯಲಿದ್ದು ವಾದ ವಿವಾದ ಸಾಕಷ್ಟು ಆಲಿಸಿದ ನಂತರ ತೀರ್ಪನ್ನು ನಾಳೆಯೇ ಮುಂದೂಡಲಾಗಿದೆ. ಒಂದು ಆರೋಪಿ ಪರ ಸಂಜೀವ್ ಬಳಸ್ಕರ್ ವಾದ ಮಂಡನೆ ಮಾಡಿದರೆ ಜಾಮೀನು ಪಡೆದ ನಂತರ ನ್ಯಾಯಾಲಯಕ್ಕೆ ಹಾಜರಾಗಲಿಲ್ಲ. ಹೀಗಾಗಿ ಶ್ರೀಕಾಂತ್ಗೆ ನ್ಯಾಯಾಲಯ ವಾರೆಂಟ್ ಹೊರಡಿಸಿದೆ. 31 ವರ್ಷಗಳ ಬಳಿಕ ಆರೋಪಿಯನ್ನು ಶಹರ ಪೊಲೀಸ್ ಠಾಣೆ ಬಂಧಿಸಿದ್ದು ಶ್ರೀಕಾಂತ್ ಪೂಜಾರಿ 1992ರ ಗಲಭೆ ಆರೋಪಿಯಾಗಿದ್ದಾನೆ. ಹಜರೆ ಸಾಬ್ ಅಂಗಡಿ ಎಂಬುವರಿಗೆ ಸೇರಿದ ಅಡಿಕೆ ಮಾರಾಟ ಮಳಿಗೆಗೆ ಬೆಂಕಿ ಹಚ್ಚಿದ ಆರೋಪಿ ಈತನ ಮೇಲಿದ್ದ. ಆದ್ರೆ ಇಷ್ಟವರೆಗೆ ಯಾಕೆ ಬಿಡಲಾಗಿತ್ತು ಎಂಬ ಪ್ರಶ್ನೆಯನ್ನ ಸಹ ಇವತ್ತು ಆ ವಾದವನ್ನ ಸಹ ವಕೀಲರು ಮಾಡಿದ್ದಾರೆ. ಈ ಒಂದು ವಾದ ವಿವಾದ ನಡೆದಾಗ ಮತ್ತು ಇನ್ನೊಂದು ಹುಬ್ಬಳ್ಳಿಯ ಶಹರ ಪೊಲೀಸ್ ಠಾಣೆಯ ಪೊಲೀಸರ ತಕರಾರು ಜನ ಸಹ ಇವತ್ತು ಸಹ ಅದನ್ನ ಸಲ್ಲಿಸಿದ್ದಾರೆ. ಜೊತೆಗೆ ಸಾಕಷ್ಟು ರೀತಿಯ ಒಂದ್ ರೀತಿಯ ವಾದ ವಿವಾದ ಕೋರ್ಟ್ ನಲ್ಲಾಯ್ತು. ಆದ್ರೆ ಎಲ್ಲವನ್ನ ಆಲಿಸಿದಂತ ನ್ಯಾಯಾಧೀಶರು ಈ ಒಂದು ನಾಳೆಯ ಜಾಮೀನನ್ನ ಕೊಡಬೇಕು ಬಿಡಬೇಕು ಬಗ್ಗೆ ಒಂದು ತೀರ್ಪನ್ನು ನಾಳೆ ಕಾದಿರಿಸಿದ್ದಾರೆ. ಸಂಪತ್, ನೋಡ್ಬೇಕು ನಾಳೆ ಏನಾಗ್ತದೆ ಅಂತ. ಥ್ಯಾಂಕ್ ಯು ಕಲ್ಮೇಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.